ನಮಸ್ಕಾರ ಎಲ್ಲರಿಗೂ. ಈಗೊಂದು 2 ದಿವಸದಿಂದ ಸೋಷಿಯಲ್ ಮೀಡಿಯಾ ಅಂತೂ ನೋಡಲಿಕ್ಕೇ ಆಗೋದಿಲ್ಲ. ಅದೊಂದು ಹುಡುಗಿ ಹಾಡಿದ ಸಾಂಗೇ ಭಯಂಕರದಲ್ಲಿ ವೈರಲ್ ಆಗ್ತಾ ಉಂಟು. ನಾನು ನಿನ್ನೆ 2 ರೀಲ್ಸ್ ನೋಡಿದೆ. ರೀಲ್ಸ್ ನೋಡುವಾಗ ಅದರಲ್ಲಿ ಆ ಸಾಂಗನ್ನು ಇದು ಮಾಡಿ ರೀಲ್ಸ್ ಮಾಡಿದ್ದು ನೋಡಿದ್ದೇನೆ. ಆದರೆ ನನಗದು ಯಾವುದರ ಬಗ್ಗೆ ಅಂತ ಅಷ್ಟೊಂದು ಅಂದಾಜಾಗಲಿಲ್ಲ. ಹಾಗೆ ರೀಲ್ಸ್ ನೋಡಿಕೊಂಡು ಹೋಗುವಾಗ ಹುಡುಗಿ ಹಾಡಿದ್ದು ಒರಿಜಿನಲ್ ಹಾಡೇ ನನಗೆ ಸಿಕ್ಕಿತ್ತು. ಅದನ್ನು ನೋಡಿದ ನಂತರ ನನಗೊಂಥರ ತುಂಬ ಬೇಜಾರಾಯಿತು. ಯಾಕೆ ಅಂತ ಹೇಳಿದರೆ ನಾವು ಅದು ಆ ಥರ ರೀಲ್ಸ್ ಮಾಡೋದ್ರಿಂದ ಒಂದು ಪರ್ಸನಲ್ ಆಗಿ ಒಂದು ವ್ಯಕ್ತಿಯನ್ನು ತುಳಿಲಿಕ್ಕೆ ನೋಡಿದಾಗ ಆಗ್ತದೆ ಅಂತ ನನ್ನ ಒಂದು ಭಾವನೆ. ಪಾಪ ಆ ಹುಡುಗಿ ಯಾರೋ ಒಂದು ಮೈಕ್ ಹಿಡ್ದಿದ್ದಾರೆ, ಇವಳಿಗೆ ಗೊತ್ತಿಲ್ಲದಿದ್ದರೂ ಕೂಡ ಇವಳು ಸಲೀಸಾಗಿ ಆ ಸಾಂಗನ್ನು ಹಾಡಿದಾಳೆ. ಆದರೆ ರಾಗ ಇಲ್ಲ ಏನೂ ಇಲ್ಲ ಅಷ್ಟೇ, ಆದರೆ ಆ ಸಾಂಗನ್ನು ಹಾಡಿದಾಳೆ. ನಾನು ಕೇಳೋದು, ಈಗ ರೀಲ್ಸ್ ಎಲ್ಲ ಮಾಡಿದ್ದೀರಲ್ಲ, ಅದರ ಬಗ್ಗೆ ಟ್ರೋಲ್ ಮಾಡಿ ಕೆಲವು ರೀಲ್ಸ್ ಎಲ್ಲ ಮಾಡಿದ್ದೀರಲ್ಲ, ನಿಮಗೆ ಆ ಥರ ಯಾರಾದರೂ ಮೈಕ ತಂದು ಎದುರಿಗೆ ಹಿಡಿದ್ರೆ ನಿಮಗೆ ಹಾಡ್ಲಿಕ್ಕೆ ಆಗ್ತದಾ? ಹಾಡ್ಬೋದಾ ಆ ಥರ ನೀವು? ಒಂದು ಕ್ವಶನ್. ಇನ್ನೊಂದು, ಎಲ್ಲರಿಗೂ ಹಾಡಲಿಕ್ಕೆ ಬರ್ತದಾ? ಈಗ ಅವಳಿಗೆ ಹಾಡಲಿಕ್ಕೆ ಬರಲಿ, ಈಗ ನಾವು ಹಾಡಿದ್ರು ಕೂಡ ಅದೇ ಥರ ಹಾಡೋದು. ಎಲ್ಲರಿಗೊಂದು ಹಾಡಲಿಕ್ಕೆ ಆಗ್ತದಾ? ಇಲ್ಲಲ್ಲ. ಆದರೆ ಅವಳೊಂದು ಪ್ರಯತ್ನವನ್ನು ಮಾಡಿದಾಳೆ. ಅದಕ್ಕೆ ಈ ಥರ ಒಂದು ಟ್ರೋಲ್ ಮಾಡೋದು ಎಷ್ಟು ಸಾರಿ ಅಂತ ಆಗ್ತದೆ ನನಗೆ. ನಾವು ಬೆಳಿಬೇಕು, ಹಾಗಂತೇಳಿ ಇನ್ನೊಂದು ವ್ಯಕ್ತಿಯನ್ನು ಪರ್ಸನಲ್ ಆಗಿ ತುಳಿದು ಅವರಿಗೆ ಅವಮಾನ ಮಾಡಿ ನಾವು ಬೆಳಿಲಿಕ್ಕೆ ನೋಡಬಾರ್ದು. ನಮ್ಮ ಏನು ಟ್ಯಾಲೆಂಟ್ ಉಂಟು ಅದನ್ನು ತೋರಿಸಿಕೊಂಡು ನಾವು ಬೆಳಿಲಿಕ್ಕೆ ನೋಡಬೇಕು. ಈಗ ಪಾಪ ಆ ಹುಡುಗಿ ಕಾಲೇಜ್ ಸ್ಟೂಡೆಂಟ್ ಅಂತ ನನ್ನ ಒಂದು ಅನಿಸಿಕೆ. ಆ ಹುಡುಗಿ ಕಾಲೇಜಿಗೆಲ್ಲ ಹೋಗುವಾಗ ಈ ಥರ ಎಲ್ಲ ಟ್ರೋಲ್ ಎಲ್ಲ ಮಾಡುವಾಗ ಅವಳ ಫ್ರೆಂಡ್ಸ್ಗಳು ಎಲ್ಲ ನಿನ್ನ ವಿಡಿಯೋ ನೋಡು ಅಂತೇಳಿ ತಮಾಷೆ ಎಲ್ಲ ಮಾಡುವಾಗ ಅವಳಿಗೊಂಥರ ಅವಮಾನ ಆದಾಗೆ ಆಗೋದಿಲ್ವಾ? ಈಗ ಕೆಲವರೆಲ್ಲ ಇದ್ದಾರೆ, ವೈರಲ್ ಆಗಲಿಕ್ಕೋಸ್ಕರ ಏನೆಲ್ಲ ಹುಚ್ಚಿ ಕಟ್ಟಿಕೊಂಡು ವಿಡಿಯೋ ಮಾಡಿಕೊಂಡಿರುವವರು, ಆ ಥರ ಎಲ್ಲ ಕೆಲವರೆಲ್ಲ ಇದ್ದಾರೆ. ಆದರೆ ಈ ಹುಡುಗಿಯನ್ನು ನೋಡುವಾಗ ನನಗೆ ಆ ಥರ ಹುಚ್ಚು ಕಟ್ಟು ಹುಡುಗಿಯಾಗಿ ಕಾಣೋದಿಲ್ಲ, ಒಂಥರ ಮುಗ್ದಳಾಗೆ ಕಾಣ್ತಾಳೆ. ಅವರು ಪಾಪ ಮೈಕ್ ತಂದು ಹಿಡ್ದ ಕೂಡಲೇ ಇವಳು ಕೈ ಕಟ್ಟಿ ಪಾಪ ಆ ಸಾಂಗನ್ನು ಹೇಳ್ತಿದ್ದಾಳೆ. ಒಂಥರ ಮುಗ್ದಳಾಗೆ ಕಾಣ್ತಾಳೆ. ಅವಳು ಕೂಡ ಈ ಥರ ಟ್ರೋಲ್ ಆಗ್ಬೋದು ಅಂತ ಯೋಚನೆ ಮಾಡಿ ಹಾಡಿರ್ಲಿಕ್ಕಿಲ್ಲ. ಮೈಕ್ ಹಿಡಿದ್ರು ಅಂತ ಹೇಳಿಕೊಂಡು ಅವಳು ಆ ಹಾಡನ್ನು ಹಾಡಿರ್ಬೋದು. ಆದರೆ ಹುಚ್ಚು ಕಟ್ಟಿ ವಿಡಿಯೋ ಮಾಡುವವರನ್ನು ಈ ಥರ ಟ್ರೋಲ್ ಮಾಡೋದು ಸರಿ, ಈ ಥರ ಮುಗ್ಧ ಹುಡುಗಿಯನ್ನು ಈ ಥರ ಟ್ರೋಲ್ ಮಾಡೋದು ಸರಿಯಲ್ಲ ಅಂತ ಹೇಳುವಂತೂ ನನ್ನ ಭಾವನೆ. ಈಗ ಅವಳ ಮನಸ್ಥಿತಿ ಹೇಗಿರ್ತದ ಅಂದರೆ, ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ಥರ ಇರ್ತದಲ್ಲ. ಈ ಥರ ಯಾರಾದರೂ ತಮಾಷೆ ಮಾಡುವಾಗ ಅವಳಿಗೆ ಒಂಥರ ಬೇಜಾರಾದರೆ, ಈಗ ಅವಳ ಅಪ್ಪ ಅಮ್ಮನಿಗೆ, ಹೆಚ್ಚಿನ ತಂದೆ ತಾಯಿಯರಿಗೆ ಮಕ್ಕಳಿಗೆ ಏನಾದರೂ ಸ್ವಲ್ಪ ಇದಾದರೂ ಕೂಡ ಸಹಿಸಿಕೊಳ್ಳಿಕ್ಕಾಗೋದಿಲ್ಲ ಅಂತ ತಂದೆ ತಾಯಿಯರು ಕೂಡ ಇದ್ದಾರೆ. ಈ ಥರ ಎಲ್ಲ ಮಗಳನ್ನು ಟ್ರೋಲ್ ಮಾಡುವಾಗ ಆ ತಂದೆ ತಾಯಿಯ ಮನಸ್ಥಿತಿ ಹೇಗಿರ್ತದೆ ಅಂತ ಯಾರಿಗೆ ಗೊತ್ತು? ನಾವು ಒಬ್ಬರನ್ನು ನೋಯಿಸಿ ನಾವು ಮೇಲೆ ಬರಲಿಕ್ಕೆ ನೋಡೋದು ಸರಿಯಲ್ಲ ಅಂತ ಹೇಳುವಂಥದ್ದು ನನ್ನ ಭಾವನೆ. ತುಂಬ ಜನರು ರೀಲ್ಸ್ ಮಾಡಿದ್ದನ್ನು ನೋಡಿದ್ದೇನೆ, ಟ್ರೋಲ್ ಮಾಡಿದ್ದನ್ನು ನೋಡಿದ್ದೇನೆ. ಆದರೆ ಯಾರು ಕೂಡ ಅವಳನ್ನು ಒಂಥರ ಮೇಲೆ ತೆಕ್ಕೊಂಡು ಹೋಗಲಿಕ್ಕೆ ನೋಡಿ ಆ ಥರ ರೀಲ್ಸ್ ಮಾಡಿದವರಿಲ್ಲ. ಅವಳನ್ನು ಕೆಳಗೆ ತುಳಿದೇ ರೀಲ್ಸ್ ಮಾಡಲಿಕ್ಕೆ ನೋಡಿದ್ದು. ಅವಳನ್ನು ಒಂಥರ ಇನ್ಸಲ್ಟ್ ಮಾಡಿನೇ. ನಾನು ಕೇಳೋದು, ಈಗ ಅವಳು ಮೈಕ್ ಹಿಡಿದ ಕೂಡಲೇ ಸಲೀಸಾಗಿ ಅವಳಿಗೆ ಬರ್ತದ ಬರೋದಿಲ್ವ ಗೊತ್ತಿಲ್ಲ, ಆದರೆ ಆ ಸಾಂಗನ್ನು ಹಾಡಿದಾಳೆ. ನೀವು ಅವಳ ಬಗ್ಗೆ ರೀಲ್ಸ್ ಮಾಡಿದ್ದೀರಲ್ಲ, ಆ ರೀಲ್ಸ್ ಮಾಡಲಿಕ್ಕೆ ನೀವೆಷ್ಟು ಟೇಕ್ ತಗೊಂಡಿದ್ದೀರಿ? ಅದೇ ಮೈಕ್ ಅವನು ನಿಮಗೆ ತಂದು ಹಿಡಿದ್ರೆ ಅವಳ ಥರ ಹಾಡಲಿಕ್ಕೆ ನಿಮಗೆ ಆಗ್ಬೋದಾ? ಅದೊಂದು ಹುಡುಗಿ, ಬೇರೆ ಸ್ವಲ್ಪ ಏಜ್ ಆದವರು ಆ ಥರ ಎಲ್ಲ ಆದರೆ ನನಗೆ ಅಷ್ಟೊಂದು ಬೇಜಾರಾಗ್ತಿರಲಿಲ್ಲ. ಒಂದು ಚಿಕ್ಕ ಹುಡುಗಿ ಏನೋ ಒಂದು ಗೊತ್ತಿಲ್ಲದಿದ್ದರೂ ಕೂಡ ಒಂದು ಟ್ರೈ ಮಾಡಿದ್ದಾಳೆ, ಅದಕ್ಕೆ ಇಷ್ಟೊಂದು ಟ್ರೋಲ್ ಮಾಡಿ ಅವಳನ್ನು ಇನ್ಸಲ್ಟ್ ಮಾಡೋದು ಎಷ್ಟು ಸರಿ? ನನಗಂತೂ ಇದು ಸರಿ ಅಂತೇಳಿ ಕಾಣ್ತಾ ಇಲ್ಲ. ತುಂಬ ಜನರ ಮನಸ್ಸಿನ ಭಾವನೆ ಈ ಥರ ಇರ್ಬೋದು, ನನ್ನ ಥರ ಯೋಚನೆ ಇರ್ಬೋದು. ಅಂದರೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲದ ಕಾರಣ ಅವರಿಗೆ ಅವರ ಭಾವನೆಯನ್ನು ಹೇಳಿಕೊಳ್ಳಲಿಕ್ಕೆ ಆಗದೆ ಕೂಡ ಇರ್ಬೋದು. ಕೆಲವರು ರೀಲ್ಸ್ ಮಾಡಿದಲ್ಲಿ ನಾನು ಕಮೆಂಟನ್ನೆಲ್ಲ ನೋಡಿದ್ದೇನೆ, ಕಮೆಂಟನ್ನು ಬ್ಲಾಕ್ ಮಾಡಿದ್ದಾರೆ. ಆದ ಕಾರಣ ನಾನು ಯೋಚನೆ ಮಾಡಿದೆ, ನಾನು ಯೋಚನೆ ಮಾಡಿದಾಗ ತುಂಬ ಜನರು ಯೋಚನೆ ಮಾಡ್ತಾರೆ, ಇಷ್ಟ ಆಗದೆ ಇದ್ದವರು ಕೂಡ ಇದ್ದಾರೆ, ಅದಕ್ಕೆ ಕಮೆಂಟ್ ಮಾಡಿದಕ್ಕೋಸ್ಕರ ಇವರು ಕಮೆಂಟನ್ನು ಬ್ಲಾಕ್ ಮಾಡಿದ್ದಾರೆ ಅಂತೇಳಿ ನಾನು ಯೋಚನೆ ಮಾಡಿದ್ದೆ. ಮತ್ತು ಇನ್ನೊಬ್ಬರು ಸಿಂಗರ್ ಕೂಡ ಒಬ್ಬರು ಇದೇ ರೀಲ್ಸನ್ನು ಮಾಡಿದ್ದಾರೆ. ನಾನು ಕೇಳೋದು, ನಿಮಗೆ ಹಾಡ್ಲಿಕ್ಕೆ ಆಗ್ತದೆ ಅಂತೇಳಿ ಅವಳಿಗೆ ಹಾಡ್ಲಿಕ್ಕೆ ಆಗ್ತದಾ? ಎಲ್ಲರಿಗೂ ಹಾಡ್ಲಿಕ್ಕೆ ಆಗ್ತದಾ? ನೀವೊಂದು ಸಿಂಗರ್ ಆಗಿ ಅವಳನ್ನು ಆ ಥರ ಮಾಡೋದು ಸರಿಯಾ? ನಾವು ಬೆಳಿಬೇಕು, ಹಾಗಂತೇಳಿ ಇನ್ನೊಬ್ಬರನ್ನು ಅವಮಾನ ಮಾಡಿ, ಇನ್ನೊಬ್ಬರನ್ನು ಒಂದು ಪರ್ಸನಲ್ ಆಗಿ ಒಂದು ವ್ಯಕ್ತಿಯನ್ನು ಚೀಪ್ ಮಾಡಿ ಇನ್ಸಲ್ಟ್ ಮಾಡಿ ಬೆಳೆಯೋದು ಸರಿಯಲ್ಲ ಅಂತ ಹೇಳುವಂಥ ನನ್ನ ಒಂದು ಮನಸ್ಸಿನ ಭಾವನೆ. ಈಗ ನಾನು ವಿಡಿಯೋ ಮಾಡಿದ್ದಕ್ಕೆ ಕೂಡ ಹಲವು ಥರದ ಕಮೆಂಟ್ಗಳನ್ನು ಮಾಡ್ಬೋದು. ಏನೇ ಕಮೆಂಟ್ ಮಾಡಿದರೂ ಕೂಡ ನಾನು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ನನ್ನ ಮನಸ್ಸಿನ ಭಾವನೆ ಏನುಂಟು, ಆ ಹುಡುಗಿಯ ಬಗ್ಗೆ ಮಾಡೋದು ಸರಿಯಲ್ಲ, ಆ ಥರ ಮಾಡೋದು ಸರಿಯಲ್ಲ ಅಂತ ಹೇಳುವಂಥ ನನ್ನ ಮನಸ್ಸಿನ ಭಾವನೆಯನ್ನು ನಾನು ಹಂಚಿಕೊಂಡಿದ್ದೇನೆ. ನೀವು ಕೂಡ ಹಾಗೆ ನಿಮ್ಮ ಮನಸ್ಸಿನ ಭಾವನೆ ಏನು, ಆ ಹುಡುಗಿಯ ಬಗ್ಗೆ ಆ ಥರ ಟ್ರೋಲ್ ಮಾಡೋದು ಸರಿಯಾ, ರೀಲ್ಸ್ ಮಾಡೋದು ಸರಿಯಾ ತಪ್ಪ ಅಂತ ಹೇಳಿಕೊಂಡು ನೀವು ಕೂಡ ನಿಮ್ಮ ಮನಸ್ಸಿನ ಭಾವನೆಯನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಥ್ಯಾಂಕ್ ಯು.